ಯತೀಂದ್ರ ಗೂಂಡಾ ಮಾತಿಗೆ ಕಮಲ ಪಡೆ ಕೆಂಡ ಕಾರ್ತಾ ಇದೆ. ಕೊಬ್ಬಿನ ಹೇಳಿಕೆ ಕೊಡೋದು ಅವರ ಡಿಎನ್ಎಯಲ್ಲಿ ಬಂದಿದೆ ಅಂತ ಅಂದಿದ್ದಾರೆ. ಯತೀಂದ್ರ ವಿರುದ್ಧ ದೂರು ನೀಡ್ತೀವಿ ಅಂತ ಆರ್ ಅಶೋಕ್ ಮಾತಾಡಿದ್ದಾರೆ. ಕ್ಷಮೆ ಕೇಳಬೇಕು ಅಂತ ಅಶ್ವಥ್ ನಾರಾಯಣ್ ಪಟ್ಟು ಹಿಡಿದಿದ್ದಾರೆ. ಅಪ್ಪನ ಹೆಸರಲ್ಲಿ ಅಧಿಕಾರಕ್ಕೆ ಬಂದವರು ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಅಮಿತ್ ಶಾ ಗೂಂಡಾ ಆದರೆ ಇವರೇನು ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಬಿಟ್ಬಿಟ್ಟು ಡೆಲ್ಲಿ ಬಗ್ಗೆ ಮಾತಾಡುವಂಥದ್ದು ಇದೊಂಥರ ಬುದ್ಧಿಭ್ರಮಣೆಯಾಗಿ ಮಾಡ್ತಾ ಇದ್ದಾರೆ. ಇಂಥ ಹೇಳಿಕೆಗಳು ಕಾಂಗ್ರೆಸ್ ಅವರು ನಿರಂತರವಾಗಿ ಹಿಂದೆ ಮೋದಿ ಬಗ್ಗೆ ಚಾಯ್ವಾಲಾ ಅಂತ ಹೇಳಿದ್ರು, ಟೀಕೆ ಮಾಡಿದ್ರು, ಮೋದಿ ಕುಟುಂಬದ ಬಗ್ಗೆ ಮಾತಾಡಿದ್ರು. ಅದೆಲ್ಲ ಅವರಿಗೆ ರಿವರ್ಸ್ ಆಗಿದೆ. ಸಿದ್ದರಾಮಯ್ಯನವ್ರ ಮಗ ಅಂತೇಳಿ ಈ ತರ ದುರಾಂಕಾರದ ಬಾಲಿಶ ಹೇಳಿಕೆ, ಕೊಬ್ಬಿನ ದುರಾಂಕಾರ, ಕೊಬ್ಬಿದ ಹೇಳಿಕೆಯನ್ನ ಕೊಡುವಂಥದ್ದು ಇದು ಕಾಂಗ್ರೆಸ್ಸಿನ ಆ DNA ಯಲ್ಲೇ ಬಂದ್ಬಿಟ್ಟಿದೆ. ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಈಗಾಗಲೇ ರಾಹುಲ್ ಗಾಂಧಿ ಜೈಲು ಅನುಭವಿಸುವಂಥದ್ಕೆ ಜೈಲ್ ಕಟ್ಕಡೆಯಲ್ಲಿ ಇದ್ದಾರೆ. ಮತ್ತೆ ಎಲ್ಲರೂ ಇದೇ ತರ ಮಾಡ್ತಾ ಇದ್ರೆ ಮುಂದೊಂದು ದಿನ ಇವ್ರಿಗೂ ಜೈಲೇ ಗತಿ ಆಗ್ತೈತಿ. ಇವ್ರು ಅದಕ್ಕೆ ಎಚ್ಚರಿಕೆ, ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು, ಯಾವ ಲೆವೆಲಲ್ಲಿ ಮಾತಾಡಬೇಕು ಅನ್ನೋದನ್ನ ಕಲಿತು ಮಾತಾಡೋ ಅಂಥದ್ದು ಒಳ್ಳೇದು. ಈ ಹೇಳಿಕೆಯನ್ನ ನಾನು ಖಂಡಿಸ್ತೀನಿ. 100% ಅವ್ರ ಬಗ್ಗೆ ಬಿಜೆಪಿ ದೂರನ್ನ ದಾಖಲು ಮಾಡ್ತೈತೆ. ಗೃಹ ಸಚಿವರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರೋದನ್ನ ದೂರನ್ನ ದಾಖಲೆ ಮಾಡ್ತೀವಿ ನಾವು. ಅಪ್ಪನ ಹೆಸರ ಮೇಲೆ ರಾಜಕಾರಣಕ್ಕೆ ಬರ್ತಾರಲ್ಲ ಅವರೆಲ್ಲ ಹಿಂಗೆ ಮಾತಾಡ್ತಾರೆ. ಅವರಿಗೆ ಜನರ ಸಲುವಾಗಿ ಯಾವತ್ತಾರು ಯತೀಂದ್ರ ಸಿದ್ದರಾಮಯ್ಯ ಹೋರಾಟ ಮಾಡಿದಾರ? ಸಂಘಟನೆ ಕಾರ್ಯಕರ್ತನಾಗಿ ಪೋಸ್ಟ್ ಹೊಡೆದಿದ್ದಾರ? ಮೈಕ್ ಅನೌನ್ಸ್ಮೆಂಟ್ ಮಾಡಿದಾರ? ನಮ್ಮ ಗೃಹ ಸಚಿವರು BJP ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರು 82ನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದರು. 82ನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದರು. ಅವಾಗ ಇವ್ರ ತಂದೆ MLAನೇ ಆಗಿರಲಿಲ್ಲ. ಕೇವಲ ಅಪ್ಪ ಮುಖ್ಯಮಂತ್ರಿ ಆದಮೇಲೆ, ಅಪ್ಪನ ಅಧಿಕಾರದ ಬಲದ ಮೇಲೆ, ಅದೇ ಅಪ್ಪನ ಹಣದ ಬಲದ ಮೇಲೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದವರಿಗೆ ಕೆಳ ಹಂತದಿಂದ ಹೋರಾಟ ಮಾಡಿ ರಾಜಕೀಯ ನಾಯಕರಾಗಿರ್ತಕ್ಕಂಥವರ ಕಷ್ಟ ತಿಳಿಯೋಕ್ಕಾದ್ರೂ ಹೇಗೆ ಸಾಧ್ಯ? ಇವರೆಲ್ಲ ಅಧಿಕಾರ ಇರೋವರೆಗೂ ಇರ್ತಾರೆ, ಅಧಿಕಾರ ಇಲ್ದಾದ್ಮೇಲೆ ಇವ್ರು ನಾಪತ್ತೆ ಆಗ್ತಾರೆ, ಕಾಣೆ ಆಗ್ತಾರೆ. ಇವ್ರು ಯಾವತ್ತಾರು ಜನರ ಸಲುವಾಗಿ ಹೋರಾಟ ಮಾಡಿದಾರ ಅಥವಾ ಕಾರ್ಯಕರ್ತರ ಸಲುವಾಗಿ ಹೋರಾಟ ಮಾಡಿದಾರ? ಒಂದು ರಾಜಕೀಯದಲ್ಲಿ ಒಂದು ಮಾತಿನ ಮೇಲೆ, ನಡವಳಿಕೆ ಮೇಲೆ ಒಂದು ನಿಯಂತ್ರಣ ಇರಬೇಕು. ಒಂದು ಲಕ್ಷ್ಮಣ ರೇಖೆ ಇರುತ್ತೆ. ಈ ಎಲ್ಲವನ್ನು ಮೀರಿದಾಗ ಅವರವರ ಸರ್ವನಾಶಕ್ಕೆ ಅಥವಾ ಅವರ ಕೀಳುಮಟ್ಟದ ಆಲೋಚನೆಗಳನ್ನ ವ್ಯಕ್ತ ಮಾಡುವಂತ ಇಂಥ ಯಾವುದೇ ಪ್ರಯತ್ನಗಳನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಯಾವ ರೀತಿ ನಮ್ಮ ದೇಶದ ಐರನ್ ಮ್ಯಾನ್, ದೇಶದಲ್ಲಿ ಐಕ್ಯತೆ, ಸೌಹಾರ್ದತೆ ನಮ್ಮ ಕಾಪಾಡಲಿಕ್ಕೆ ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಎಷ್ಟು ಪರಿಣಾಮಕಾರಿಯಾಗಿ ಕಾರ್ಯವನ್ನ ಮಾಡಿದ್ದಾರೆ. ಅಂತ ಮಹಾನ್ ನಾಯಕರಿಗೆ ಗೂಂಡಾ ಅಂತ ಹೇಳಿಕೆ ಕೊಡ್ತಾರಲ್ಲ, ಇವ್ರಿಗೇನಾಗಿದೆ? ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರ? ಅಷ್ಟು ದ್ವೇಷನ, ಅಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂಥದ್ದು ಏನೂ ಇಲ್ಲ. ಈ ಕೂಡಲೇ ಅವರು ಕ್ಷಮೆಯನ್ನ ಯಾಚನೆ ಮಾಡಬೇಕು, ಕ್ಷಮೆ ಯಾಚನೆಯನ್ನ ಮಾಡಬೇಕು. ತಕ್ಷಣ ಹೇಳಿಕೆಯನ್ನ ಹಿಂದೆ ಪಡಿಬೇಕು. ಇಂಥ ಕೀಳ್ಮಟ್ಟದ ಹೇಳಿಕೆಯನ್ನ ಕೊಡುವಂಥದ್ರಿಂದ ಡಾಕ್ಟರ್ ಆಗಿರೋರು, ವಿದ್ಯಾವಂತರಾಗಿರೋರು, ಡಾಕ್ಟರ್ ಯತೀಂದ್ರ ಅವರು ಇಂಥ ಹೇಳಿಕೆ ಕೊಡೋದು ಅವರ ವ್ಯಕ್ತಿತ್ವಕ್ಕೂ ಸೂಕ್ತ ಅಲ್ಲ. ಅವರ ವ್ಯಕ್ತಿತ್ವ ಅಥವಾ ಅವರ ನಡೆಗೆ ಸೂಕ್ತವಾಗಿಲ್ಲ. ಖಂಡಿತ ಈ ತಕ್ಷಣ ಅಮಿತ್ ಶಾ ಅವರ ಕೊಡುಗೆಗಳನ್ನು ನೋಡಬೇಕು. ಅವರಷ್ಟು ಎಳ್ಳಷ್ಟು ನಿಮ್ಮ ಪರಿವಾರದವರು ಏನಾದ್ರು ಕೊಟ್ಟಿದ್ರೆ ಮಾತಾಡೋಣ. ಹಾಗಾಗಿ ಆ ಎತ್ತರದ ವ್ಯಕ್ತಿತ್ವದ ನಿಮಗೂ ಸೂರ್ಯನಿಗೂ ಒಂದು ಟಾರ್ಚಿಗೂ ಲೆಕ್ಕ ಇದ್ದಾಗಿದೆ. ದಯವಿಟ್ಟು ಇಂಥ ಹೇಳಿಕೆಗಳಿಗೂ ಹೋಲಿಕೆನೂ ಮಾಡಬೇಡಿ. ನಿಮ್ಗಂತ ಹೇಳಿಕೆ ಕೊಡುವಂತ ಅರ್ಹತೆನೂ ನಾನು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಅಮಿತ್ ಶಾ ಅವರ ಬಗ್ಗೆ ಗೂಂಡಾ ಅಂತ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಅವರೇನಂತೆ
ಸರ್ ಹಾಗೆ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಅಮಿತ್ ಶಾ ಅವರ ಬಗ್ಗೆ ಗುಂಡಾ ಅಂತ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅವರೇನಂತೆ ಬನ್ನಿ. ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಪ್ರಧಾನಿ ಮೋದಿ ಅವರನ್ನ ಕಾಂಗ್ರೆಸ್ನ ನಾಯಕರು ಎಷ್ಟು ಟೀಕಿಸ್ತಾರೋ, ಎಷ್ಟು ಬೇರೆ ಬೇರೆ ಶಬ್ದಗಳಿಂದ ನಿಂದಿಸ್ತಾರೋ, ಅದೇ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಅನ್ನೋದು ಯಾವಾಗ ಅರ್ಥ ಆಗುತ್ತೆ ಇವರಿಗೆ ಅಂತ? ಖಂಡಿತವಾಗಿ ಸಭಾ ಏನಂದ್ರೆ ಇವತ್ತು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಚಾಮರಾಜನಗರದ ಅನೂರು ಕ್ಷೇತ್ರದಲ್ಲಿ ಪ್ರಚಾರದ ವೇಳೆ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಏನು ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಒಂದು ಗೂಂಡಾ ಅನ್ನೋ ಒಂದು ಪದವನ್ನು ಬಳಸಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಗೋಧ್ರಾ ಹತ್ಯಾಕಾಂಡವನ್ನು ನಡೆಸಿದಂಥ ನರೇಂದ್ರ ಮೋದಿ ಅವರು ಒಂದು ಗೂಂಡಾ, ಜೊತೆಗೆ ಏನು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಸ್ವಿಸ್ ಬ್ಯಾಂಕಲ್ಲಿ ಇರುವಂಥ ಕಪ್ಪು ಹಣವನ್ನು ತರ್ತೇವೆ ಅಂತ ಅನ್ನೋ ಮಾತನ್ನು ಹೇಳಿದ್ರು. ಜೊತೆಗೆ ಏನು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಆ ಒಂದು ಏನು ಭರವಸೆಗಳು ಕೊಟ್ಟಿದ್ರು ಅದನ್ನ ಈಡೇರಿಸಿಲ್ಲ ಅನ್ನೋ ಒಂದು ಆರೋಪವನ್ನು ಮಾಡಿರುವಂಥದ್ದು. ಹೀಗಾಗಿ ಈ ಒಂದು ಅಸ್ತ್ರವನ್ನೇ ಈಗ ಬಿಜೆಪಿ ನಾಯಕರು ಬಳಸ್ಕೊಂಡಿರುವಂಥದ್ದು. ಏನು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಸಾಕಷ್ಟು ವ್ಯಾಪಕವಾದಂಥ ಟೀಕೆಗಳನ್ನ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ವಿರೋಧ ಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಈ ರೀತಿಯ ಬಾಲಿಶ ಹೇಳಿಕೆಗಳನ್ನ ಕೊಡೋದು ಸೂಕ್ತ ಅಲ್ಲ. ಈಗಾಗಲೇ ರಾಹುಲ್ ಗಾಂಧಿ ಕೂಡ ಜೈಲು ಸೇರಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ಒಂದು ರಕ್ತದಲ್ಲೇ ಒಂದು DNA ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರುವಂತಹ ಒಂದು ಬ್ಲಡ್ ಇದೆ ಅನ್ನೋ ಒಂದು ಆರೋಪವನ್ನ ಮತ್ತು ಟೀಕೆಯನ್ನ ಮಾಡಿರುವಂಥದ್ದು. ಇನ್ನು ಏನು ಅಶ್ವಥ್ ನಾರಾಯಣ ಮಾಜಿ ಏನು DCM ಆಗಿರುವಂಥ ಅಶ್ವಥ್ ನಾರಾಯಣ ಅವರು ಯತೀಂದ್ರ ಅವರ ಹೇಳಿಕೆಗೆ ಸಾಕಷ್ಟು ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಯತೀಂದ್ರ ಅವರು ಈ ಒಂದು ಹೇಳಿಕೆಯನ್ನು ಹಿಂಪಡಿಬೇಕು. ಎಲ್ಲೋ ಒಂದು ಅವರ ತಂದೆಯ ಹೆಸರಿನಲ್ಲಿ ರಾಜಕಾರಣಕ್ಕೆ ಬಂದವರು, ಅವರ ತಂದೆಯ ಹೆಸರನ್ನು ಬಿಟ್ಟು ಬೇರೆ ಯಾವುದೋ ಅವರ ಸಾಧನೆ ವೈಯಕ್ತಿಕವಾಗಿಲ್ಲ. ಕೇಂದ್ರ ಸಚಿವರಾಗಿ ಅಮಿತ್ ಶಾ ಅವರು ಸಾಕಷ್ಟು ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಜೊತೆಗೆ ದೇಶದ ಒಂದು ಗೃಹ ಸಚಿವರಾಗಿ ಸಾಕಷ್ಟು ಪರಿಣಾಮಕಾರಿಯಾದಂಥ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಇಂಥವರ ವಿರುದ್ಧ ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ. ಕೂಡಲೇ ಈ ಒಂದು ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಬೇಕು, ಜೊತೆಗೆ ವಿಷಾದವನ್ನು ಕೇಳಬೇಕು ಅನ್ನೋ ಒಂದು ಮಾತನ್ನ ಆಗ್ರಹಿಸಿರುವಂಥದ್ದು. ಇನ್ನು ಕುಮಾರಸ್ವಾಮಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಯತೀಂದ್ರ ಅವರು ಈ ಮಾತನ್ನ ಹೇಳಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಮಾಡಿದಾಗ ಯತೀಂದ್ರ ಅವರು ಏನು ಅನ್ನೋ ಪ್ರಶ್ನೆಯನ್ನ ಪುನಃ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕೇಳಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಕುಮಾರಸ್ವಾಮಿ ಅವರು ಆಗಿರ್ಬೋದು, ಜೊತೆಗೆ ಬಿಜೆಪಿ ನಾಯಕರು ಯತೀಂದ್ರ ಅವರ ಹೇಳಿಕೆಯನ್ನ ಒಂದು ವಿರೋಧಿಸಿ ಕೂಡಲೇ ಕ್ಷಮೆ ಕೇಳಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಿರುವಂಥದ್ದು. ಹೀಗಾಗಿ ಏನು ಅನೂರ್ನಲ್ಲಿ ಯತೀಂದ್ರ ಅವರು ಹೇಳಿರೋ ಮಾತು ಕಾಂಗ್ರೆಸ್ನಿಂದ ಅಂದ್ರೆ ಬಿಜೆಪಿಗೆ ಹೊಸ ಒಂದು ಅಸ್ತ್ರ ಸಿಕ್ಕಿರುವಂಥದ್ದು. ಯಾಕಂದ್ರೆ ಪದೇ ಪದೇ ಚುನಾವಣೆ ಬಂದ ಸಂದರ್ಭದಲ್ಲಿ ಈ ರೀತಿಯ ಬಿಜೆಪಿ ನಾಯಕರು, ಅದರಲ್ಲೂ ಪ್ರಧಾನಿ ಮೋದಿ ಆಗಿರ್ಬೋದು ಅಥವಾ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ ನಾಯಕರು ಏನು ಹೇಳಿಕೆಗಳನ್ನು ಕೊಡ್ತಾರೆ, ಇದೇ ಹೇಳಿಕೆಗಳನ್ನ ಬಿಜೆಪಿಯವರು ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು ಅದನ್ನ ಚುನಾವಣೆಯಲ್ಲಿ ಸಾಕಷ್ಟು ಪ್ರಭಾವಿಯಾಗಿ ಬಳಸ್ಕೊಳ್ಳುವಂತ ಕೆಲಸಗಳನ್ನು ಮಾಡ್ತಾರೆ. ಈಗ ಈ ರೀತಿಯ ಹೇಳಿಕೆಗಳು ಕೊಟ್ಟಿರುವಂತದ್ದು ಎಲ್ಲ ಒಂದ್ ಕಡೆ ಅದು ಬಿಜೆಪಿಗೆ ಒಂದು ಹೊಸ ಅಸ್ತ್ರ ಸಿಕ್ಕಂಗಾಗಿದೆ. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.